ಈ ತೊದಲು ಬೇಕಾದ್ರೆ ನೋಡಿ, ಫ ಫ ಫ ಫ 10 ಊರಿ ಕೇಳುತ್ತೆ, ಅಷ್ಟು ಶಬ್ದ ಬರುತ್ತೆ. ಎಲ್ಲಿದೆ ಬಂತು ಶಬ್ದ? ಅಷ್ಟು ಶಕ್ತಿ ಎನರ್ಜಿನ ಖರ್ಚು ಮಾಡ್ತಾನ ಅಪ್ಪ. ಇನ್ ಕೆಲವರು ಈ ಫಿಟ್ಸ್ ಬದಲು ಹೇಳ್ತಾರೆ ನೋಡಿ, ಹಂಗೆ ಬಾಯಿ ಹೇಳ್ಕೊಳತ್ತೆ, ಕೈ ಹಿಂಗ್ ಅನ್ನತ್ತೆ, ಎಲ್ಲ ಎನರ್ಜಿ. ಸಾಧಾರಣ ವ್ಯಕ್ತಿಗಳಿಗೂ ತೊದಲೋರಿಗೂ ತುಂಬ ವ್ಯತ್ಯಾಸ. ಸಿಕ್ಕಾಪಟ್ಟೆ ಎನರ್ಜಿ ಬೇಕು ತೊದಲೋರಿಗೆ. ಎನರ್ಜಿ ಕೊರತೆ ಆಗೋದ್ರಿಂದನೇ ಮಾತಾಡೋಕ್ಕಾಗಲ್ಲ. ಏನದು ಎನರ್ಜಿ? ಎಲ್ಲಿದೆ ಅದು ಎನರ್ಜಿ? ಕುರಿ ಮಾಂಸದಲ್ಲಿದೆಯಾ? ಕೊಳೆ ಮಾಂಸದಲ್ಲಿದೆಯಾ? ಮೀನಿನಲ್ಲಿದೆಯಾ? ಎಲ್ಲಿದೆ ಎನರ್ಜಿ? ತರಾವರಿ ಎನರ್ಜಿಗಳಿದೆ. ಆಹಾರದ ಮೂಲಕವಾಗಿ ಸಿಗುವ ಎನರ್ಜಿ, ಅದು ಕೋಳಿಯೋ ಕುರಿಯೋ ಮಾಂಸನೋ ಬೆಂಡೆಕಾಯೋ ಉದ್ದಿನಬೇಳೆನೋ ಯಾವುದೋ ಒಂದು ತಿನ್ನುವ ಆಹಾರದಿಂದ ಸಿಗುವ ಶಕ್ತಿ. ಅದು ಒಂದೇ ಅಲ್ಲ, ಅದು ಒಂದಿದ್ರೆ ಸಾಲದು. ಪ್ರಪಂಚ ಶಕ್ತಿ, ಪ್ರಪಂಚವನ್ನು ಕಾಪಾಡುವ ಶಕ್ತಿ. ಆ ಶಕ್ತಿಯು ದೇಹಕ್ಕೆ ಸೇರಿದ್ರೆ ಮಾತ್ರ ಮನಸ್ಸು ಮತ್ತು ದೇಹ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಿದ್ರೆ ಮಾಡಲ್ಲ. ತಿನ್ನುವ ಆಹಾರ, ಸರಿಯಾದ ಆಹಾರ. ಕೆಲವರು ನೋಡಿ ಮಾತಾಡ್ಬೇಕಾದ್ರೆ ನಿಮ್ಮವ್ವನ್ ಎತ್ತಿದ ತಕ್ಷಣ ನಿಮ್ಮವ್ವನ್, ಏನಪ್ಪ ಹಿಂಗ್ ಮಾತಾಡ್ತಾನ ಅವನ್ನ ಪಿವನ್ ಅಂತ. ಬಾಯಿ ಬಿಡುವಾಗ್ಲೇನೆ ನೀವಲ್ಲ ನಾನಲ್ಲ. ಕೆಲವರು ಮಾತಲ್ಲೇ ದಬ್ಬಾಳಿಕೆ, ಮಾತಲ್ಲೇ ಜೋರು. ಕೆಲವರು ಮಾತಾಡ್ಬೇಕಾದ್ರೆ ಕೈಯೇ ಮಾತಾಡುತ್ತೆ, ಬಾಯಿ ಮಾತಾಡಲ್ಲ. ಅಷ್ಟು ಶಕ್ತಿ, ಅಷ್ಟು ಎನರ್ಜಿ, ಧೈರ್ಯ ಇದೆಲ್ಲ ಬರಬೇಕು ಅಂತಂದ್ರೆ ದೇಹಕ್ಕೆ ಪ್ರಪಂಚ ಶಕ್ತಿ ಬೇಕು ಹೆಚ್ಚೆಚ್ಚು. ಇವುಗಳನ್ನು ಹೇಗೆ ಪಡೆಯೋದು?